ಮೊನ್ನೆ ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಈ ಭಾಗದ ಶಾಸಕರು ಯುವ ನಾಯಕರು ಆದಂತಹ ಸನ್ಮಾನ್ಯ ಭರತ್ ಶೆಟ್ಟರ ವಿರುದ್ಧ ವಿನಾಕಾರಣ ಮೊಕದ್ದಮೆಯನ್ನ ಪೊಲೀಸ್ ಇಲಾಖೆ ಹಾಕಿದೆ. ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನ ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ಕೊಳ್ಬೇಕು. ಈ ಸರ್ಕಾರ ಬಂದು 1 ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನ ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ, ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತಹ ಭಾಷಣವನ್ನ ಮಾಡಿದ್ದಲ್ಲ, ಯಾವುದೋ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ. ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆಯಲ್ಲಿ ಅವರು ಆಡಿದ್ರು. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ. ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟರಿಗೆ ನೋಟಿಸ್ ಕೊಟ್ರೆ ಅವರೊಬ್ಬರೇ ಪೊಲೀಸ್ ಸ್ಟೇಷನ್ ಬರ್ತಾರೆ ಅಂತ. ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ, ನಾವೆಲ್ಲ ಶಾಸಕರು ಅವರ ಜೊತೆಗಿದ್ದೇವೆ, ಕಾರ್ಯಕರ್ತರು ಅವರ ಜೊತೆಗಿದ್ದೇವೆ ಅನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ. ಶಾಸಕರ ಬೆಂಬಲಕ್ಕೆ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಬೆಂಬಲಕ್ಕೆ ಶಾಸಕರಿದ್ದಾರೆ ಎನ್ನುವಂತ ಸಂದೇಶವೂ ಕೂಡ ಇಡೀ ರಾಜ್ಯದಲ್ಲಿದೆ ಅನ್ನೋದನ್ನ ಸರ್ಕಾರ ಮರಿಬಾರದು. ಇವತ್ತು ಹಿಂದೂಗಳಿಗೆ ಅವಹೇಳನ ಆದಾಗ, ಹಿಂದೂಗಳಿಗೆ ನೋವಾದಾಗ ಕಾಂಗ್ರೆಸ್ಸಿನ ಯಾವುದೇ ನಾಯಕ ಈ ರಾಜ್ಯದಲ್ಲಿ ಮಾತಾಡಲಿಲ್ಲ. ಲೋಕಸಭಾ ಚುನಾವಣೆಗಳು ನಡೆದಾಗ, ಹುಬ್ಬಳ್ಳಿನಲ್ಲಿ ನೇಹ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮೊನ್ನೆ ಯಾರೋ 100 ಜನ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ಅವರು ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ತಿಗೆಸಿದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಬಾಯಿ ಬಿಡಲಿಲ್ಲ. ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತಂದಾಗ ಇದೇ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರೆ ಅದು ನಿಮಗೆ ಬೇಸರ ಆಗುತ್ತಾ? 150 ಕೋಟಿ ಜನ ಹಿಂದೂಗಳಿರುವಂತ ಈ ದೇಶದಲ್ಲಿ ಹಿಂದೂಗಳನ್ನ ಅವಹೇಳನ ಮಾಡಿದಾಗ ಕಾಂಗ್ರೆಸ್ಸಿಗರು ಒಂದು ಶಬ್ದ ಮಾತಾಡಲಿಲ್ಲ. ನನಗೆ ಕುಂಕುಮ ಅಲರ್ಜಿ, ನನಗೆ ತಿಲಕ ಅಲರ್ಜಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಯೂನಿಫಾರ್ಮ್ ನಲ್ಲಿ ಹಿಜಾಬ್ ಬೇಡ ಅಂತೇಳಿ ಸಾರ್ವಜನಿಕರು ಹೇಳಿದಾಗ ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಕೊಡಲಿಲ್ಲ. ಹಿಂದೂಗಳಿಗೆ ಅವಮಾನ ಆದಾಗ, ಹಿಂದೂಗಳಿಗೆ ಅಪಮಾನ ಆದಾಗ, ಹಿಂದೂಗಳ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರೆ ಇದಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಎಲ್ಲಿಯ ತನಕ ಹಿಂದೂಗಳನ್ನ ಅವಹೇಳನವನ್ನ ನೀವು ಮಾಡ್ತೀರಾ, ಹಿಂದೂಗಳನ್ನ ಹಿಂಸಾವಾದಿಗಳು ಅಂತೇಳಿ ಕರೀತೀರಾ, ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಲಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದರ್ಶನ ನಿಮಗೆ ಆಗುತ್ತೆ ನೆನಪಿಟ್ಕೊಳ್ಳಿ. ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಗೆ ಕರೆದ್ರಿ? ಈ ದೇಶದಲ್ಲಿ ಹಿಂಸೆಯನ್ನ ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಹಿಂದೂನಾ? ನಮ್ಮ ಜಿಲ್ಲೆನಲ್ಲಿ 7-8 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪ
ಮನೆಗಳಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ? ಯಾರು ಹಿಂಸಾವಾದಿಗಳು ಇವತ್ತು? ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ, ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ, ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ? ಗೋಹತ್ಯೆಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ. ಮಂಡ್ಯದಲ್ಲಿ ಹನುಮ ಧ್ವಜ ಕಿತ್ತಾಕ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ. ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗ್ಬೋದು ಸ್ವಾಮಿ? ಕೆನ್ನೆಗೆ ಹೊಡಿಲಿಲ್ಲ, ನಾವು ನೋಡೋಣ ಅಂತ ಅಂದ್ವಿ. ಅಯ್ಯೋ, ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಅದು 10-20 ಜನ ಮಾತ್ರ. ಇನ್ನು ಯಾರಾದ್ರೂ ಕೆನ್ನೆ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ? ಇಲ್ಲಿಯ ಕಾಂಗ್ರೆಸ್ಸಿಗರ ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ. ಆ ಬಲ್ದೆ ತಮ್ಮುಡುವೇರ ಹೆಂಗ್ ಗೊತ್ತು ಜಿ? ಅಂದ್ರೆ ಇಷ್ಟು ಈ ದೇಶದಲ್ಲಿ ರಾಷ್ಟ್ರೀಯತೆಯ ಮೇಲೆ ಗದಾಪ್ರಹಾರಗಳಾದಾಗ, ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತ ಹೇಳಿ ಪ್ರತಿಭಟನೆ ಮಾಡಿದಕ್ಕೆ ಆಕ್ಷೇಪಣೆ ಇಲ್ಲ. ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು. ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು. ಕಾಂಗ್ರೆಸ್ಸಿಗರು ನಿಜವಾಗಿ ಆಗಿದ್ರೆ ನಾವಿದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸ್ಸಿಗರಿಗೂ ಕೂಡ ಬೇಸರ ಅಂತ ಅನ್ನಿಸ್ಲೇನೇ ಇಲ್ಲ. ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಭರತ್ ಶೆಟ್ಟರ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ. ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಮೊಕದ್ದಮೆಗಳನ್ನು ಹಾಕ್ತೀರಿ. ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ, ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಕಳೆದ 2 ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ 2 ಕೇಸ್ ಹಾಕ್ತೀರಿ. ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತೀರಿ. ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ. ಉಮಾನಾಥ್ ಕೋಟೆ ನೋಡ್ತಾ ಇದ್ದೀರಿ, ನಮಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನು ಮರಿಬೇಡಿ ನೀವು. ಅಧಿಕಾರ ಶಾಶ್ವತ ಅಲ್ಲ. ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ನಾವು ಅಧಿಕಾರದಲ್ಲಿದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ. ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ. ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ, ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ, ಬಿಜೆಪಿ ಜಗ್ಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ. ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ, ಒಬ್ಬ ಕಾರ್ಯಕರ್ತನ ಎದ್ದು ನಿಲ್ತಾನೆ ಅನ್ನೋದನ್ನ ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಭರತ್ ಶೆಟ್ಟರ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಗದ್ದಲ್ಲಿನ ತರ ಕಣ್ಮರೆ ಆಗ್ಲಿಲ್ಲ. ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇನ್ನು ಯಾವುದೇ ಜನಪ್ರತಿನಿಧಿಯ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು. ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರದಿಂದ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾತನ್ನ, ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತಹ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.